ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ಈ ಜಾಬ್ ಮಾರ್ಕೆಟಲ್ಲಿ ಹೈರಿಂಗಲ್ಲಿ ಒಂದು ಆತಂಕಕಾರಿ ಬೆಳವಣಿಗೆನ ನಾನು ಗಮನಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಸುಮಾರು ನ್ಯೂಸ್ ಪೇಪರ್ನಲ್ಲೂ ರಿಪೋರ್ಟಿಂಗ್ ಆಗಿದೆ. ಅದು ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ದು ಲಿಂಕು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕೊಟ್ಟಿದ್ದೀನಿ, ಆಸಕ್ತರು ಅದನ್ನು ಓದ್ಬೋದು. ಏನು ಹೇಳುತ್ತೆ ಈ ರಿಪೋರ್ಟಲ್ಲಿ ಅಂದರೆ, ಸರಿಸುಮಾರು 6 ಕಂಪ್ನಿನಲ್ಲಿ 1-2 ಕಂಪನಿಯವರು ಈ ಜೆನ್ ಝಿ ಹಾಗೂ ಮಿಲೇನಿಯಲ್ಸ್ ಅಂತ ಏನು ಹೇಳ್ತಾರಲ್ಲ, ಅಂದರೆ ಮಿಡ್ 90s ಮುಂದೆ ಹುಟ್ಟಿರೋ ಮಕ್ಕಳು ಈಗ ಜಾಬ್ ಮಾರ್ಕೆಟ್ಗೆ ಯಾರು ಯಂಗ್ಸ್ಟರ್ಸ್ ಎಂಟ್ರಿ ಕೊಡ್ತಾ ಇದ್ದಾರೆ, ಇವ್ರನ್ನ ಹೈರ್ ಮಾಡ್ಕೊಳ್ಳೋಕ್ಕೆ ಅನುಮಾನಿಸ್ತಾ ಇದ್ದಾರಂತೆ. ದೇ ಡೋಂಟ್ ವಾಂಟ್ ಟು ಹೈರ್ ದಮ್ ಇನ್ ಫ್ಯಾಕ್ಟ್. ಯಾಕೆಂದರೆ ಇವ್ರುಗಳು ಹೊಂದ್ಕೊಂಡು ಸರಿಯಾಗಿ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ, ಇವ್ರನ್ನ ಟ್ರೈನ್ ಮಾಡೋಕ್ಕೂ ಆಗ್ತಾ ಇಲ್ಲ. ಹಾಗಾಗಿ ನಮಗೆ ಈ ಯಂಗರ್ ಜನ್ರೇಷನ್ ಅವರು ಬೇಡ ನಮ್ಮ ವರ್ಕ್ ಫೋರ್ಸಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಈಗ ಶಾಲಾ ಕಾಲೇಜ್ಗಳಲ್ಲಿ ಓದ್ತಿರೋ ವಿದ್ಯಾರ್ಥಿಗಳ ಭವಿಷ್ಯ ಖಂಡಿತನೂ ತುಂಬ ಚಾಲೆಂಜಿಂಗ್ ಆಗಿದೆ. ಈಗ ಪೋಷಕರಾಗಿ ನೀವೊಂದು ವಿಚಾರ ನಿಮ್ಗೆ ಅನಿಸ್ಬೋದು, ನಾವು ಕಷ್ಟಪಟ್ಟು ಇವ್ರಿಗೆ ಬೇಕಾಗಿರೋ ಕೋರ್ಸು, ಕಾಲೇಜು, ಫೀಸ್ಗಳೆಲ್ಲ ಕಟ್ಟಿ ಓದಿಸ್ತಾ ಇದ್ದೀವಿ, ಇಷ್ಟೆಲ್ಲ ಮಾಡೋದು ಮುಂದೆ ಅವ್ರ ಭವಿಷ್ಯ ಚೆನ್ನಾಗಿರಲಿ ಅಂತ. ಆದರೆ ಇವ್ರಿಗೆ ಕೆಲಸನೇ ಸಿಗಲ್ಲ ಅಂದರೆ, ಅದು ಕೆಲಸ ಸಿಗೋ ಸಾಧ್ಯತೆ ತುಂಬ ಕಮ್ಮಿ ಇದೆ ಅಂದರೆ, ಮತ್ತೆ ಈ ಮಕ್ಕಳು ಭವಿಷ್ಯನ ಹೇಗೆ ಕಟ್ಕೋಬೋದು ಅಂತ ಇದ್ರ ಬಗ್ಗೆ ಯೋಚನೆ ಮಾಡಿದಾಗ ನಾನು ಒಂದು ಸೊಲ್ಯೂಷನ್ ಅಥವಾ ಇದಕ್ಕೊಂದು ಪರಿಹಾರ ರೀತಿಯಲ್ಲಿ ಒಂದು ಮಾಡೆಲ್ನ ಮಾಡಿದೆ. ಆ ಮಾಡೆಲ್ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ಈ ವಿಡಿಯೋನಲ್ಲಿ ಮಾತಾಡ್ತೀನಿ. ಏನು ಈ ಮಾಡಲ್ಲು, ಈ ಮಾಡಲ್ ಅವಶ್ಯಕತೆ ಏನಿದೆ ಅಂತ ನಿಮ್ಗಾಗಲೇ ಗೊತ್ತಾಗಿದೆ. ಅಂದರೆ ನಾವು ಬರೀ ಅಕಾಡೆಮಿಕ್ಸ್ ಬಗ್ಗೆ ಮಾತ್ರ ಗಮನ ಕೊಟ್ಟರೆ ಮಕ್ಕಳನ್ನು ಅವ್ರಿಗೆ ಮುಂದೆ ಭವಿಷ್ಯದಲ್ಲಿ ಅವರು ಚೆನ್ನಾಗಿರೋದಕ್ಕೆ ಅಥವಾ ಯಶಸ್ವಿ ಜೀವನ ನಡೆಸೋದಕ್ಕೆ ಬರೀ ಅಕಾಡೆಮಿಕ್ಸ್ ಒಂದೇ ಸಾಲಲ್ಲ, ಇದಲ್ಲದೆ ಅವ್ರನ್ನ ಇನ್ನೂ ನಾನಾ ರೀತಿಯಲ್ಲಿ ತಯಾರಿ ಮಾಡಬೇಕು ಅಂತ. ಸೊ ಯಾವ್ಯಾವ ರೀತಿನಲ್ಲಿ ತಯಾರಿ ಮಾಡಬೇಕು ಅನ್ನೋದಕ್ಕೆ ಒಂದು ಕ್ಯಾಶ್ ಮಾಡೆಲ್ ಅಂತ ಮಾಡಿದ್ದೀನಿ. ಅಂದರೆ ತಮಾಷೆಗೆ ಹೇಳಬೇಕು ಅಂದರೆ CASH ಕ್ಯಾಶು ನಮಗೆ ಬದುಕೋದಕ್ಕೆ ಬೇಕು. ಈ KASH ಕ್ಯಾಶು ನಿಮ್ಮ ಮಕ್ಕಳ ವೃತ್ತಿ ಜೀವನ ಯಶಸ್ವಿ ಆಗಬೇಕು ಅಂದರೆ ಈ ಮಾಡೆಲ್ನ ಅನುಸರಿಸೋದು ನಿಮಗೆ ಅನಿವಾರ್ಯ ಅಂತ ನನಗನ್ಸುತ್ತೆ. ಈ ಮಾಡೆಲ್ಲು KASH ಒಂದೊಂದು ಅಕ್ಷರದ ಬಗ್ಗೆನೂ ಈಗ ವಿವರಣೆ ಕೊಡ್ತೇನೆ. ಮೊದಲನೇದು ಕೆ ಅಂದ್ರೇನು, ನಾಲೆಜ್. ನಾಲೆಜ್ ಅಂದ್ರೇನು, ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಏನು ಅಂದ್ಕೊಂಡಿರ್ತಾರೆ, ಮತ್ತು ಯಾವುದೊಂದು ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ಚೆನ್ನಾಗಿ ತೊಗೊಂಡ್ರೆ ನಂಗೆ ಆ ಸಬ್ಜೆಕ್ಟಲ್ಲಿ ನಾಲೆಜ್ ಇದೆ ಅಂತ. ಬಟ್ ಲೆಟ್ ಮಿ ಮೇಕ್ ಇಟ್ ವೆರಿ ಕ್ಲಿಯರ್, ನಾಲೆಜ್ ಈಸ್ ನಾಟ್ ಈಕ್ವಲ್ ಟು ಮಾರ್ಕ್ಸ್ ಸ್ಕೋರ್ಡ್. ಹಾಗಾದರೆ ನಾಲೆಜ್ ಅಂದರೆ ಏನು ಅಂದರೆ, ಈಗಿನ ಕಾರ್ಪೊರೇಟ್ ಪ್ರಪಂಚದ ದೃಷ್ಟಿಕೋನದಲ್ಲಿ ನಾಲೆಜ್ ಅಂದರೆ ಒಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ವ್ಯಕ್ತಿಯ ಪ್ರಾಬ್ಲಮ್ ಸಾಲ್ವಿಂಗ್ ಅಬಿಲಿಟಿ. ಅಂದರೆ ನೀವು ಕಾನ್ಸೆಪ್ಟ್ಸು, ಟೂಲು, ಟೆಕ್ನಿಕ್ಕು ಏನೇನು ಓದಿರ್ತೀರ ನಿಮ್ಮ ಅಕಾಡೆಮಿಕ್ಸಲ್ಲಿ, ಅದನ್ನು ಉಪಯೋಗಿಸ್ಕೊಂಡು ನೀವು ರಿಯಲ್ ಟೈಮ್ ಪ್ರಾಬ್ಲಮ್ಸ್, ಅಂದರೆ ದೈನಂದಿನ ಜೀವನದಲ್ಲಿ ಏನೇನು ಸಮಸ್ಯೆಗಳು ಬರುತ್ತೆ ಅದಕ್ಕೆ ಪರಿಹಾರ ಕಂಡುಕೊಳ್ಳೋ ಅಂಥ ಒಂದು ಕ್ಷಮತೆಯನ್ನು ಬೆಳೆಸ್ಕೊಂಡಿದ್ರೆ ಓನ್ಲಿ ದೆನ್ ಕಾರ್ಪೊರೇಟ್ ವರ್ಲ್ಡ್ ವಿಲ್ ಕನ್ಸಿಡರ್ ದ ಕ್ಯಾಂಡಿಡೇಟ್ ಟು ಬಿ ನಾಲೆಜಬಲ್. ಎ ನೆಕ್ಸ್ಟ್ ಅಕ್ಷರ. ಇನ್ನ 3 ವಿಭಾಗ ಮಾಡಿದ್ದೀನಿ. ಒಂದು ಆಟಿಟ್ಯೂಡ್ ಅಂದರೆ ಧೋರಣೆ. ನಿಮ್ಗೆಲ್ಲ ಗೊತ್ತಿದೆ ಧೋರಣೆ ಎಷ್ಟು ಮುಖ್ಯ ಅಂತ. ಯಾಕಂದರೆ ಧೋರಣೆ ಸರಿ ಇಲ್ಲ ಅಂದರೆ ಸಂಬಂಧಗಳು ಹಾಳಾಗೋಗುತ್ತೆ. ಸಂಬಂಧಗಳು ಹಾಳಾಗೋದ್ರೆ ವ್ಯಕ್ತಿ ಎಷ್ಟೇ ಟ್ಯಾಲೆಂಟೆಡ್ ಆದರೂ ಸಹ ವೃತ್ತಿ ಜೀವನದಲ್ಲಿ ಯಶಸ್ಸು ಪಡೆಯೋಕ್ಕೆ ಸಾಧ್ಯ ಇಲ್ಲ. ಎರಡನೇದು ಅಡಾಪ್ಟಬಿಲಿಟಿ ಅಂದರೆ ಹೊಂದಾವಣಿಕೆ. ಹೊಂದಾವಣಿಕೆ ಇವತ್ತು ಎಷ್ಟು ಮುಖ್ಯ ಆಗ್ತಾ ಇದೆ ಅಂದರೆ, ಇದಿಲ್ಲ ಅಂದರೆ ಬಹುಶಃ ಯಾರೂ ಸರ್ವೈವ್ ಆಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಒಂದು ಸಮಸ್ಯೆ ನಾನು ಸಾಮಾನ್ಯವಾಗಿ ಗಮನಿಸ್ತಾ ಇದ್ದೀನಿ. ನನಗೆ ಕೌನ್ಸಲಿಂಗ್ ಬರೋ ಪೇರೆಂಟ್ಸ್ಗಳು ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ ನನಗೆ ಏನು ಅನ್ನಿಸ್ತಿದೆ, ಯಾವ ತಂದೆ ತಾಯಿಗೆ ಒಂದೇ ಮಗು ಇದೆ, ಸಿಂಗಲ್ ಚೈಲ್ಡ್, ಅಲ್ಲಿ ಅಡಾಪ್ಟಬಿಲಿಟಿ ಇಶ್ಯೂಸು ತುಂಬ ಪ್ರಖರವಾಗಿ ಕಾಣ್ತಾ ಇದೆ. ಯಾಕೆ ಅಂದರೆ ನಾವು ಯೋಚನೆ ಮಾಡಿದ್ರೆ ಒಂದೇ ಮಗು ಇರುತ್ತೆ, ಅದಕ್ಕೊಂದು ಎಕ್ಸ್ಕ್ಲೂಸಿವ್ ಝೋನ್ನ ಸೃಷ್ಟಿ ಮಾಡಿ ಕೊಟ್ಬಿಡ್ತೀವಿ ನಾವು ಅಪ್ಪ ಅಮ್ಮಂದರು. ಅದ್ರದ್ದೇ ರೂಮು, ಮಗುಗೆ ಒಂದು ವಾರ್ಡ್ರೋಬು, ಮಗುದೇ ಸ್ಟಡಿ ಟೇಬಲ್ಲು, ಅಂದರೆ ಎಕ್ಸ್ಕ್ಲೂಸಿವ್ ಆಗಿ ಇದೆಲ್ಲ ನಿಂದೆ, ಇದಂತ ನಿನ್ನ ಸಾಮ್ರಾಜ್ಯ. ಆಗೇನಾಗುತ್ತೆ, ಮಗುಗೆ ತನ್ನ ಜಾಗಕ್ಕೆ, ತನ್ನ ಸಾಮ್ರಾಜ್ಯಕ್ಕೆ ಇನ್ನೊಬ್ರಿಗೆ ಎಂಟ್ರಿ ಕೊಡೋಕೆ ಅದಕ್ಕೆ ಇಷ್ಟನೇ ಆಗಲ್ಲ. ಸಿಬ್ಲಿಂಗು ಇಲ್ಲ ಅನ್ಕೊಳ್ಳಿ, ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆಲಿ ಯಾರೂ ಇಲ್ಲ ಅಂದಾಗ ಎಲ್ಲವುದು ತಂದೆ, ಓವರ್ ಪ್ರೊಟೆಕ್ಷನ್ನು. ಹಾಗಾಗಿ ಏನಾಗ್ಬಿಟ್ಟಿದೆ, ಈಗ ಹೊಂದಾಣಿಕೆ ಮಾಡ್ಕೊಳ್ಳೋ ಒಂದು ಅಭ್ಯಾಸನೇ ಮಕ್ಕಳಲ್ಲಿ ಇಲ್ದಂಗೆ ಆಗ್ತಾ ಇದೆ. ಇದು ಒಂದು ಮಗು ಇದ್ದರೆ ಮಾತ್ರ ಆಗತ್ತೆ ಅಂತಲ್ಲ, 2 ಮಕ್ಕಳಿದ್ರೂ ಸಾಧ್ಯತೆ ಇದೆ. ಬಟ್ ಸಾಮಾನ್ಯವಾಗಿ ಒಂದೇ ಮಗು ಇದ್ದಾಗ ಈ ಥರ ಆಗೋ ಚಾನ್ಸಸ್ ಜಾಸ್ತಿ. ಅಡಾಪ್ಟಬಿಲಿಟಿ ಕ್ಯಾನ್ ಬಿ ಅನ್ ಇಶ್ಯೂ. ಇದು ಸಿಂಗಲ್ ಚೈಲ್ಡ್ ಇನ್ನೊಂದು ಸಮಸ್ಯೆ. ಸೈಕಾಲಜಿಲಿ ಏನು ಹೇಳ್ತಾರೆ, ಓನ್ಲಿ ಚೈಲ್ಡ್ ಸಿಂಡ್ರೋಮ್ ಅಥವಾ ಸಿಂಗಲ್ ಚೈಲ್ಡ್ ಸಿಂಡ್ರೋಮ್ ಅಂತಾರೆ. ಇದ್ರ ಕಾನ್ಸಿಕ್ವೆನ್ಸ್ ಏನು ಹೇಳ್ತಾರೆ ಸೈಕಾಲಜಿಲಿ, ಒಂದು ಸೋಷಿಯಲ್ ಸ್ಕಿಲ್ಸು ಕಮ್ಮಿ ಆಗುತ್ತೆ. ವೆರಿ ಆಬ್ವಿಯಸ್ ಅಲ್ವಾ. ಆ ಮಗು ಹೆಚ್ಚು ಜನರ ಜೊತೆ ಬೆರೆಯಲ್ಲ,
ನಮ್ಮ ಮನೆಗೂ ಯಾರು ಬರಲ್ಲ, ನಾವು ಯಾರ ಮನೆಗೂ ಹೋಗಲ್ಲ. ಹಾಗಾಗಿ ಎಲ್ಲೂ ಹೊಂದಾಣಿಕೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜನರ ಜೊತೆ ಬೆರೆಯೋ ಅವಕಾಶ ಇಲ್ಲ. ಸಮಾಜದಲ್ಲಿ ಬೆರೆಯೋದನ್ನ ನಾವು ಮಕ್ಳಿಗೆ ಹೇಳ್ಕೊಡ್ತಾನೆ ಇಲ್ಲ. ಎರಡನೇದೇನಾಗುತ್ತೆ, ಓವರ್ ಪ್ರೊಟೆಕ್ಷನ್. ನೀವೇ ಸುಮ್ಮನೆ ಯೋಚನೆ ಮಾಡಿ ನೋಡಿ, ಮನೆಯಲ್ಲಿ ಒಂದು ಗಿಡ ಇದೆ ಅಂದ್ಕೊಳ್ಳೋಣ, ಅದಕ್ಕೆ ನಾನು ಅತಿಯಾಗಿ ನೀರು ಗೊಬ್ಬರ ಹಾಕೊಂಡ್ಬಂದ್ಬಿಟ್ರೆ ಏನಾಗುತ್ತೆ, ಆ ಗಿಡ ಅದ್ರ ಬೇರು ವೀಕ್ ಆಗುತ್ತೆ. ಒಂದಿನ ಎಲ್ಲರೂ ಜೋರಾಗಿ ಗಾಳಿ ಬೀಸಿದ್ರೋ ಏನಾದರೆ ಉಳ್ಕೊಂಡು ಬಿದ್ದೋಗ್ಬಿಡುತ್ತೆ. ಅದೇ ಥರ ಮಕ್ಕಳು ಸಹ ಅತಿಯಾದ ಪ್ರೊಟೆಕ್ಷನ್, ಅತಿಯಾದ ಪೋಷಣೆ ಕೂಡ ಮಾಡಬಾರ್ದು. ಯಾಕಂದರೆ ಮಕ್ಕಳು ಮಾನಸಿಕವಾಗಿ ವೀಕ್ ಆಗಿ ಹೋಗ್ತಾರೆ. ಸ್ವಲ್ಪ ಅವ್ರಿಗೂ ಸೆಟ್ ಬ್ಯಾಕ್ನ ಅನುಭವಿಸೋದಕ್ಕೆ, ಫೇಲ್ಯೂರ್ನ ಅನುಭವಿಸೋದಕ್ಕೆ, ದುಃಖ ಅನುಭವಿಸೋದಕ್ಕೆ, ಬೇಜಾರನ್ನ ಅನುಭವಿಸೋದಕ್ಕೆ ಬಿಡಬೇಕು. ಅದರಿಂದ ಹೊರಗೆ ಬರೋದನ್ನ ಅವರೇ ಕಲ್ತ್ಕೊಂತಾರೆ. ನಮ್ಮ ಇಂಟರ್ವೆನ್ಷನ್ ಬೇಕು ಅಂದಾಗ ಮಾತ್ರ ನಾವು ಇಂಟರ್ವ್ಯೂನ್ ಆಗಬೇಕು ಹೊರತು ಅನಾವಶ್ಯಕವಾಗಿ ನಾವು ಅವ್ರಿಗೆ ಏನು ಆಗಲೇಬಾರ್ದು, ಅವ್ರು ನೋವೇ ಅನುಭವಿಸ್ಬಾರ್ದು, ಕಷ್ಟನೇ ಅನುಭವಿಸ್ಬಾರ್ದು, ತೊಂದರೆನೇ ಅನುಭವಿಸ್ಬಾರ್ದು ಅಂತ ಓವರಾಗಿ ಪ್ರೊಟೆಕ್ಟ್ ಮಾಡಿದ್ರೆ ವಿ ಆರ್ ಓನ್ಲಿ ಮೇಕಿಂಗ್ ದ ಮೆಂಟಲಿ ವೀಕ್. ಈ ಮೆಂಟಲಿ ವೀಕ್ ಆಗಿ ಬೆಳೆಸ್ಬಿಟ್ರೆ ಮಕ್ಕಳನ್ನ ಮುಂದೆ ಸಮಾಜದಲ್ಲಿ ನಾವು ಎಲ್ಲಿವರೆಗೂ ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕಾಗತ್ತೆ. ಅಟ್ ಸಮ್ ಸ್ಟೇಜ್ ಇನ್ ದೇರ್ ಲೈಫ್ ದೇ ನೀಡ್ ಟು ಸ್ಟ್ಯಾಂಡ್ ಆನ್ ದೇರ್ ಓನ್, ದೇ ನೀಡ್ ಟು ಫೇಸ್ ದ ರಿಯಾಲಿಟೀಸ್ ಆಫ್ ಲೈಫ್ ಔಟ್ಸೈಡ್. ಆವಾಗ ಅವ್ರಿಗೆ ಸಮಸ್ಯೆ ತುಂಬ ಜಾಸ್ತಿ ಅನ್ಸಕ್ಕೆ ಶುರು ಆಗೋಗುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಕಷ್ಟ ಆದರೂ ಈಗಿನ ಜನ್ರೇಷನ್ ಬಿಟ್ಬಿಡ್ತಾರೆ. ಅಲ್ಲ, ನಂಗೆ ಆಗಲ್ಲ, ಇದು ನಾನು ಬೇರೆ ಏನೋ ಮಾಡ್ತೀನಿ, ಇದು ನನ್ನ ಕೈಲಿ ಆಗಲ್ಲ ಅನ್ನೋದು. ಹಾಗಾಗಿ ಅವ್ರನ್ನ ಮೆಂಟಲಿ ಸ್ಟ್ರಾಂಗ್ ಮಾಡೋ ಜವಾಬ್ದಾರಿ ಕೂಡ ನಮ್ಮದೇ ಆಗಿರುತ್ತೆ. ಮತ್ತು ಇನ್ನೊಂದು ಅಂದರೆ ಅಜಿಲಿಟಿ ಅಂತ. ಅಜಿಲಿಟಿ ಅಂದರೆ ಏನು, ನಿಮ್ಗೊಂದು ಉದಾಹರಣೆ ಕೊಡ್ತೇನೆ. ಹೋದ ವರ್ಷ ChatGPT ಅಂತ ಒಂದು ಟೆಕ್ನಾಲಜಿ ಬಂತು, ಓಪನ್ AI ಕಂಪ್ನಿದು. ChatGPT ಟೆಕ್ನಾಲಜಿ ಬಂದ ತಕ್ಷಣ ಅವರ ರೈವಲ್ ಕಂಪ್ನಿ ಗೂಗಲ್ನವರು ಸುಮಾರು 23,000 ಇಂಜಿನಿಯರ್ಸ್ನ ಕೆಲಸದಿಂದ ತೆಗೆದುಬಿಟ್ರು. ಯಾಕೆ ಹೀಗಾಯಿತು? ಅವರು ಲಾಸ್ಟಲ್ಲಿ ಒಂದು ಪ್ರೆಸ್ ರಿಲೀಸ್ ಕೊಡ್ತಾರೆ ಗೂಗಲ್ ಕಂಪ್ನಿ. ಅದರಲ್ಲಿ ಏನು ಹೇಳ್ತಾರೆ, ಯಾವ್ಯಾವ ಎಂಪ್ಲಾಯಿಗಳು ಹೊಸ ಸ್ಕಿಲ್ಸ್ ಕಲ್ತಿದ್ರು, ತಮ್ಮ ನಾಲೆಜ್ನ ಅಪ್ಗ್ರೇಡ್ ಮಾಡ್ಕೊಂಡಿದ್ರು ಮತ್ತು ಮುಂದೆ ಬರೋ AI ಟೂಲ್ಸ್ನೆಲ್ಲ ಕಲ್ತಿದ್ರು, ಅವ್ರನ್ನ ನಮ್ಮ ಕಂಪ್ನಿ ಬೇರೆ ಪ್ರಾಜೆಕ್ಟ್ನಲ್ಲಿ ಅಕಾಮಡೇಟ್ ಮಾಡಿದ್ವಿ. ಬಟ್ ಯಾರ್ಯಾರು ಹೊಸದು ಏನು ಕಲ್ತಿರ್ಲಿಲ್ಲ ಅವ್ರಿಗೆ ನಮ್ಗೆ ಅನಿವಾರ್ಯವಾಗಿ ಹೊರಗೆ ಕಳಿಸ್ಬೇಕಾಯ್ತು ಅಂತ. ಇದು ಏನು ಸೂಚಿಸುತ್ತೆ? ಅಜಿಲಿಟಿ ಅಂದರೆ ಏನು ಅಂದರೆ, ಇನ್ಸ್ಟೆಡ್ ಆಫ್ ಬೀಯಿಂಗ್ ರಿಯಾಕ್ಟಿವ್ ಯು ಹ್ಯಾವ್ ಟು ಬಿ ಪ್ರೊಆಕ್ಟಿವ್. ಅಂದರೆ ಸಮಸ್ಯೆ ಬಂದ ಮೇಲೆ ನಾನು ಕೊಡುಕೊಂಡು ಏನು ಮಾಡ್ಬೇಕು ಯೋಚನೆ ಮಾಡ್ತೀನಿ ಅಂತ ಮಾಡೋ ಬದಲು, ಸಮಸ್ಯೆ ಬರೋ ಸೂಚನೆ ಸಿಕ್ತಿದಂಗೆ ಇದು ಮುಂದೆ ಏನಾಗ್ಬೋದು, ಇದ್ರ ಕಾನ್ಸಿಕ್ವೆನ್ಸ್ ಏನಾಗ್ಬೋದು ಮತ್ತು ನಾನು ಇದನ್ನ ಎದುರಿಸಕ್ಕೆ ಹೇಗೆ ತಯಾರಿ ಮಾಡ್ಕೋಬೇಕು ಅನ್ನೋ ಒಂದು ಮನಸ್ಥಿತಿಲಿ ಇದ್ರೆ ಅವಾಗ ಏನಾಗುತ್ತೆ, ಸರ್ವೈವಲ್ ಅಂಡ್ ಸಕ್ಸಸ್ ಬಿಕಮ್ಸ್ ಈಸಿಯರ್. ಈ ಉದಾಹರಣೆಯಿಂದ ನಮಗೆ ಸ್ಪಷ್ಟ. ಯಾವ ಎಂಪ್ಲಾಯಿ ಗೊತ್ತಿತ್ತು, ಮುಂದೆ ChatGPT ಅನ್ನೋ ಒಂದು ಟೆಕ್ನಾಲಜಿ ಒಂದು 6 ತಿಂಗಳು 1 ವರ್ಷದಲ್ಲಿ ಖಂಡಿತ ಬರುತ್ತೆ ಮತ್ತು ನಾನು ಆ ಥರ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಕೆಲಸ ಮಾಡಬೇಕು ಅಂದರೆ ನಾನು ಒಂದಷ್ಟು ಸ್ಕಿಲ್ಸ್ ಕಲಿಬೇಕಾಗತ್ತೆ ಅಂತ ಯಾರ್ಯಾರು ಕಲ್ತಿದ್ರು ನೋಡಿ, ಅವರೆಲ್ಲ ಉಳ್ಕೊಂಡ್ರು ಕೆಲಸದಲ್ಲಿ. ಯಾರು ನೋಡೋಣ, ಅದು ಬಂದ್ಮೇಲೆ ನೋಡೋಣ ಅಂತ ಇದ್ರು, ಅವರೆಲ್ಲರೂ ಕೆಲಸ ಕಳ್ಕೊಂಡು ಮನೆಗೆ ಹೋದರು. ಹಾಗಾಗಿ ಆಟಿಟ್ಯೂಡ್ ಜೊತೆಗೆ ಅಡಾಪ್ಟಬಿಲಿಟಿ ಆ್ಯಂಡ್ ಅಜಿಲಿಟಿ ತುಂಬಾ ಮುಖ್ಯ. ಮೂರನೇದು ಎಸ್ ಅಂದ್ರೆ ಏನು, ಸ್ಕಿಲ್ ಸೆಟ್. ಇವತ್ತಿನ ದಿನ ಟೆಕ್ನಿಕಲ್ ಸ್ಕಿಲ್ಸ್ ಅಥವಾ ಹಾರ್ಡ್ ಸ್ಕಿಲ್ಸ್ ಅಂತ ನಾವೇನು ಹೇಳ್ತೀವಿ, ಅಥವಾ ಸಾಫ್ಟ್ ಸ್ಕಿಲ್ಸ್ ಅಥವಾ ಫಂಕ್ಷನಲ್ ಸ್ಕಿಲ್ಸ್ ಅಂತ ಏನು ಹೇಳ್ತೀವಿ, ಎರಡು ತುಂಬಾನೇ ಮುಖ್ಯ. ಈ ಸ್ಕಿಲ್ಸ್ ಕಲ್ತಿಲ್ಲ ಅಂದರೆ ಜಾಬ್ ಮಾರ್ಕೆಟ್ನಲ್ಲಿ ನಿಮಗೆ ಎಂಟ್ರಿ ಸಿಗೋ ಸಾಧ್ಯತೆ ಆಲ್ಮೋಸ್ಟ್ ಇಲ್ಲ. ಈ ಸ್ಕಿಲ್ಸ್ ಸೆಟ್ ಜೊತೆಗೆ ಇನ್ನೊಂದು ಸೆಲ್ಫ್ ಕಾನ್ಫಿಡೆನ್ಸ್, ಇದು ತುಂಬಾನೇ ಮುಖ್ಯ. ಸೆಲ್ಫ್ ಕಾನ್ಫಿಡೆನ್ಸ್ ಅಥವಾ ಸೆಲ್ಫ್ ಎಸ್ಟೀಮ್ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ನಿಮಗೆ ಒಂದು ತೆರೆದ ಮನಸ್ಸಿರುತ್ತೆ ಮತ್ತು ಕಲಿಬೇಕು ಅನ್ನೋ ಉತ್ಸಾಹ ಇರುತ್ತೆ. ನೀವು ನೋಡಿ, ಯಾರಿಗೆ ನಾನು ಕಲಿತೀನಿ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ ಅವ್ರು ಹೆಚ್ಚೆಚ್ಚು ಕಲಿತಾ ಹೋಗ್ತಾರೆ. ಆಮೇಲೆ ನಾನು ಆಗಲೇ ಹೇಳ್ದಂಗೆ ಕಾರ್ಪೊರೇಟ್ ಪ್ರಪಂಚದಲ್ಲಿ ಹೇಗಿದೆ ಅಂದರೆ, ಅನ್ಲರ್ನಿಂಗ್ ರೀಲರ್ನಿಂಗ್ ಇಸ್ ಎ ಕಂಟಿನ್ಯೂಸ್ ಪ್ರಾಸೆಸ್. ಕಲ್ತಿರೋದನ್ನ ಬಿಡಬೇಕು. ಯಾಕಂದ್ರೆ ಟೆಕ್ನಾಲಜಿ ಚೇಂಜ್ ಆದಂಗೆ ಹಳೆ ಟೆಕ್ನಾಲಜಿಲಿ ಕಲ್ತು ಏನು ಮಾಡ್ತಿದ್ದೆ ಅದನ್ನ ಬಿಡಬೇಕು, ಹೊಸ ಟೆಕ್ನಾಲಜಿ ಕಲಿಬೇಕು ಮತ್ತು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗಬೇಕು. ಹಾಗಾಗಿ ಇದೊಂದು ನಿರಂತರ ಪ್ರಕ್ರಿಯೆ. ಇದಕ್ಕೆ ನಾವು ತಯಾರಾಗಿ ಇರಬೇಕು. ಮತ್ತು ಕಡೆಯದಾಗಿ ಹೆಚ್ ಅಂದರೆ ಹ್ಯಾಬಿಟ್ಸ್ ಅಂತ. ಹ್ಯಾಬಿಟ್ಸ್ ಅಂದರೆ ಏನು? ಡಿಸಿಪ್ಲಿನ್. ದೇರ್ ಇಸ್ ಅ ಸೇಯಿಂಗ್ ಇನ್ ಇಂಗ್ಲಿಷ್, ಚೇಂಜ್ ಯುವರ್ ಹ್ಯಾಬಿಟ್ಸ್ ಟು ಚೇಂಜ್ ಯುವರ್ ಲೈಫ್ ಅಂತಾರೆ. ನನ್ನ ಪ್ರಕಾರ ಹ್ಯಾಬಿಟ್ಸ್ ಅಂದರೆ ಏನು ಅಂದರೆ, ನಿಮ್ಮ ಸಮಯನ ನೀವು ಯಾವ ರೀತಿ ಕಳೀತೀರಾ ಅಥವಾ ನಿಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು. ನನ್ನ ಪ್ರಕಾರ ನನ್ನ ಮಕ್ಳಿಗೆ ಯಾವಾಗಲೂ ಏನು ಹೇಳ್ತೀನಿ, ದ ವೇ ಯು ಸ್ಪೆಂಡ್ ಯುವರ್ ಟೈಮ್
If it is making you more productive and efficient, then consider yourself to be disciplined. ನಾನು ಯಾರು ಮಕ್ಕಳನ್ನ ಇದೇ ಪ್ರಶ್ನೆ ಕೇಳೋದು, ನೀವು ಸಮಯನ ಕಳಿತೀರಾ ಇಲ್ಲ ಸಮಯನ ಉಪಯೋಗಿಸ್ಕೊಂತಿದ್ದೀರಾ ಅಂತ. ಮಕ್ಕಳಿಗೆ ಏನು ಗುರಿ ಇಲ್ಲ ಅಂದಾಗ ಸಹಜವಾಗಿ ಅವ್ರು ಸಮಯನ ಕಳೀತಾ ಹೋಗ್ತಾರೆ. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಅಥವಾ ಸ್ಕ್ರೀನ್ ಟೈಮ್ನಲ್ಲಿ ತುಂಬಾನೇ ಸಮಯ ಹಾಳು ಮಾಡ್ತಾ ಇದ್ದಾರೆ. ಆಗ ವೆರಿ ಆಬ್ವಿಯಸ್ ಅವ್ರಿಗೇನು ಗುರಿ ಇಲ್ಲ ಅಂತ. ಸಮಯ ಕಳೆಯೋರು ಯಾರು? ಈ ಮನಸ್ಥಿತಿಲಿ ಇರೋರು. ಈಗ ಸಮಯನ ಉಪಯೋಗಿಸ್ಕೋಬೇಕು ಅಂದ್ರೆ ಏನ್ ಮಾಡಬೇಕು? ಒಂದು ಆಸ್ಪಿರೇಷನ್ ಅಥವಾ ಒಂದು ಡ್ರೀಮ್, ಒಂದು ಗೋಲ್ ಕೊಟ್ಕೋಬೇಕು ಮಕ್ಕಳು. ಮತ್ತೆ ಯಾವಾಗ ಅವ್ರು ಎಮೋಷನಲಿ ಕನೆಕ್ಟ್ ಆಗ್ತಾರೆ ಆ ಗೋಲ್ಗೆ, ಅವಾಗ ಆಬ್ವಿಯಸ್ಲಿ ಅವರು ಸಮಯದ ಸದ್ಬಳಕೆ ಅಥವಾ ಉಪಯೋಗ ಮಾಡಿಕೊಂಡ್ರೆ ಗಮನ ಕೊಡ್ತಾರೆ. ಹಾಗಾಗಿ ಈಗಿನ ಮಕ್ಕಳು ಮುಂದೆ ಯಾರು ಜಾಬ್ ಮಾರ್ಕೆಟ್ಗೆ ಹೋಗ್ತಾರೆ ಅವ್ರಿಗೆ ಬರೀ ಅಕಾಡೆಮಿಕ್ಸ್ ಒಂದೇ ಅಲ್ದಲೆ, ಈಗ ನಾನೇನು ಹೇಳಿದೆ ಕ್ಯಾಶ್ ಮಾಡಲು, ಈ ಮಾಡೆಲ್ ಮೇಲೆ ನೀವು ಅವ್ರಿಗೆ ತಯಾರಿ ಮಾಡಿದ್ರೆ ನನ್ನ ಪ್ರಕಾರ ಅವರು ಒಳ್ಳೆ ಕರಿಯರ್ ಶುರು ಮಾಡೋದು ಅಷ್ಟೇ ಅಲ್ಲ, ಅದರಲ್ಲಿ ಯಶಸ್ಸು ಪಡೆದು ದೇ ವಿಲ್ ಆಲ್ಸೋ ಸಸ್ಟೈನ್ ದಿಸ್ ಸಕ್ಸಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಇದು ನನ್ನ ಅನಿಸಿಕೆ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸುತ್ತೋ ನಿಮ್ಮ ವಿಚಾರನೂ ಹಂಚ್ಕೊಳ್ಳಿ. ನನ್ನ ವಿಚಾರ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಸ್ನೇಹಿತರ ಜೊತೆನೂ ಹಂಚ್ಕೊಳ್ಳಿ. ನಮಸ್ಕಾರ. ನಾನು ಪ್ರೊಫೆಸರ್ ಶಂಕರ್ ಬೆಳ್ಳೂರು.